ನೀಟ್ ಪರೀಕ್ಷೆ ಅಕ್ರಮ ಪ್ರಕರಣ ದೇಶಾದ್ಯಂತ ರಾಜಕೀಯ ಕಾವೇರಿಸಿದ್ದು, ಇದೀಗ ತಮಿಳುನಾಡು ಮುಖ್ಯಮಂತ್ರಿ ವಿಜಯ್ ಕೇಂದ್ರ ಸರ್ಕಾರದ ಕ್ರಮವನ್ನು ತೀವ್ರವಾಗಿ ಖಂಡಿಸಿದ್ದಾರೆ. ದೆಹಲಿಯಲ್ಲಿ ನಡೆದ ಪ್ರತಿಭಟನೆಯ ವೇಳೆ ಲೋಕಸಭೆ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಸೇರಿದಂತೆ ಹಲವು ನಾಯಕರನ್ನ ಪೊಲೀಸರು ವಶಕ್ಕೆ ಪಡೆದಿರುವುದು ಪ್ರಜಾಪ್ರಭುತ್ವಕ್ಕೆ ವಿರುದ್ಧ ಅಂತ ಅವರು ಹೇಳಿದ್ದಾರೆ. ತಮ್ಮ ಎಕ್ಸ್ ಖಾತೆಯಲ್ಲಿ ಪ್ರತಿಕ್ರಿಯೆ ಕೊಟ್ಟಂತ ಸಿಎಂ ವಿಜಯ್, ನೀಟ್ ಅಕ್ರಮದ ವಿರುದ್ಧ ವಿದ್ಯಾರ್ಥಿಗಳ ಪರವಾಗಿ ಪ್ರತಿಭಟನೆ ನಡೆಸಿದ ರಾಹುಲ್ ಗಾಂಧಿ ಹಾಗೂ ಇತರ ನಾಯಕರನ್ನ ವಶಕ್ಕೆ ಪಡೆದಿರುವುದು ಖಂಡನೀಯ. ಕೇಂದ್ರ ಸರ್ಕಾರವು ಪ್ರಜಾಪ್ರಭುತ್ವದ ಮೌಲ್ಯಗಳನ್ನ ಗೌರವಿಸಬೇಕು ಅಂತ ಆಗ್ರಹಿಸಿದ್ದಾರೆ. ಇದೇ ವೇಳೆ ನೀಟ್ ಪರೀಕ್ಷೆ ವ್ಯವಸ್ಥೆಯನ್ನ ಸಂಪೂರ್ಣವಾಗಿ ರದ್ದುಗೊಳಿಸಬೇಕು ಎಂಬ ತಮ್ಮ ನಿಲುವನ್ನ ಮತ್ತೊಮ್ಮೆ ಪುನರುಚ್ಚರಿಸಿದ ವಿಜಯ್, ಈ ಪರೀಕ್ಷೆಯಿಂದ ವಿದ್ಯಾರ್ಥಿಗಳು ಮಾತ್ರವಲ್ಲ ಅವರ ಕುಟುಂಬಗಳ ಮೇಲೂ ಗಂಭೀರ ಪರಿಣಾಮ ಬೀರುತ್ತಿದೆ ಅಂತ ಹೇಳಿದ್ದಾರೆ. ಈ ಕುರಿತು ಮುಂದುವರೆಸಿದ ಅವರು, ಶಿಕ್ಷಣ ಕ್ಷೇತ್ರದ ಅಧಿಕಾರವನ್ನ ರಾಜ್ಯ ಸರ್ಕಾರಗಳಿಗೆ ನೀಡಬೇಕು. ಅದು ಸಾಧ್ಯವಾಗದಿದ್ದರೆ ಮಧ್ಯಂತರ ಕ್ರಮವಾಗಿ ರಾಜ್ಯಗಳಿಗೆ ಹೆಚ್ಚಿನ ಅಧಿಕಾರ ನೀಡುವ ವಿಶೇಷ ವ್ಯವಸ್ಥೆ ರೂಪಿಸಬೇಕು. ಇದುವೇ ಈ ಸಮಸ್ಯೆಗೆ ಶಾಶ್ವತ ಪರಿಹಾರ ಅಂತ ಅಭಿಪ್ರಾಯಪಟ್ಟಿದ್ದಾರೆ. ಜೊತೆಗೆ ಕೇಂದ್ರ ಸರ್ಕಾರ ವಿದ್ಯಾರ್ಥಿಗಳ ಭಾವನೆಗಳನ್ನು ಗೌರವಿಸಿ ಶಿಕ್ಷಣ ವ್ಯವಸ್ಥೆಯಲ್ಲಿ ಅಗತ್ಯ ಬದಲಾವಣೆಗಳನ್ನು ತರಬೇಕು. ನೀಟ್ ಪರೀಕ್ಷೆಯನ್ನು ರದ್ದುಗೊಳಿಸುವುದೇ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಸರಿಯಾದ ನಿರ್ಧಾರ ಅಂತ ಸಿಎಂ ವಿಜಯ್ ಒತ್ತಾಯ ಮಾಡಿದ್ದಾರೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರತಿಭಟನೆ ಅಕ್ಕೈತೆ, ಹಿಂಗೆಲ್ಲ ಮಾಡಬಾರದು ಅಂತ ಹೇಳೋ ವಿಜಯ್, ನೀವು ಮತ್ತೆ ತ್ರಿಷಾ ಬಗ್ಗೆ ಯಾವುದೋ ಒಂದು ಸ್ಟೇಟ್ಮೆಂಟ್ ಹಾಕೋದು ಅನ್ನೋ ಕಾರಣಕ್ಕೆ DMK MLA ಅರೆಸ್ಟ್ ಮಾಡ್ತೀರಿ, ಅಪೋಸಿಷನ್ ಪಾರ್ಟಿಯವ್ರನ್ನ ಅರೆಸ್ಟ್ ಮಾಡ್ತೀರಿ ಅಂದ್ರೆ ದ್ವಂದ್ವ ನಿಲುವುಗಳು ಯಾಕೆ ಅಂತ. ಅಂಡ್ ಎರಡನೇದು, ನೀಟ್ ತೆಗೆದು ಹೆಂಗ್ ಮಾಡ್ತೀರಿ? ಹಂಗಾರೆ UPSC ಮೂಲಕ IAS IPS ಬೇರೆ ಬೇರೆ ಎಕ್ಸಾಮ್ ಆಗ್ತಿದೆ. KPSC ಯೋಗ್ಯತೆಗೆ ಎಕ್ಸಾಮ್ ಮಾಡಕ್ಕಾಗಲಿಲ್ಲ. ಇವ್ರು ಯೋಗ್ಯತೆಗೆ ಪ್ರತಿ ವರ್ಷ UPSC ಎಕ್ಸಾಮ್ಗಳಾಗುತ್ತೆ ಸೆಂಟ್ರಲ್ ಅಲ್ಲಿ. ಆರ್ಮಿಲ್ ಕರಪ್ಷನ್ ಇದೆಯಾ, ಪೊಲೀಸಲ್ಲಿ ಕರಪ್ಷನ್ ಇದೆಯಾ? ಲೈಕ್ ಕಂಪೇರ್ ಟು ಸ್ಟೇಟ್ ಮತ್ತೆ ನ್ಯಾಷನಲ್ ಕರಪ್ಷನ್ ವಿಷಯ ನೋಡಕ್ ಬಂದಾಗ ಸೆಂಟ್ರಲ್ ಗವರ್ನಮೆಂಟ್ ಸಂಸ್ಥೆಗಳಿಗಿಂತ ಸ್ಟೇಟ್ ಗವರ್ನಮೆಂಟ್ ಸಂಸ್ಥೆಯಲ್ಲಿ ಕರಪ್ಷನ್ ಜಾಸ್ತಿ. ಇದೇನಾಗಿರಲಿ, ತಮಿಳುನಾಡು ಕಥೆ ಏನಾರಾಗಿಲ್ಲ. ಅಂದ್ ಎರಡನೇದು, ಪ್ರತಿಭಟನೆ ಹಕ್ಕು ಆಮೇಲೆ ಇವೆಲ್ಲ ಮಾಡಬಾರ್ದು ಅನ್ನೋದಾದ್ರೆ ಯಾಕೆ ನಿಮ್ ವಿರುದ್ಧ ಕಾಮೆಂಟ್ ಮಾಡಿದವ್ರನ್ನ ಯಾಕೆ ಅರೆಸ್ಟ್ ಮಾಡ್ತಾ ಇದೀರಿ? ಸಿಕ್ತವ್ರ ತಮಿಳುನಾಡಲ್ಲಿ ಮತ್ತೆ ಎಲ್ರು ಆರಾಮಾಗಿ ಬಿಡಿ, ನೀವು ಬಿಟ್ರೆ ಅವ್ರು ನೆಮ್ಮದಿಯಾಗಿ ಬಿಡ್ತಾರೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿರುದ್ಧ ಪ್ರತಿಭಟನೆ ದೇಶದ ಹಲವು ರಾಜ್ಯಗಳಿಗೆ ವ್ಯಾಪಿಸಿದ್ದು, ಬಿಹಾರದ ರಾಜಧಾನಿ ಪಾಟ್ನಾದಲ್ಲಿ ಪ್ರತಿಭಟನೆ ಹಿಂಸಾಚಾರಕ್ಕೆ ತಿರುಗಿದ ವಿದ್ಯಾರ್ಥಿಗಳು ಮತ್ತು ಪೊಲೀಸರ ನಡುವೆ ಘರ್ಷಣೆಯಲ್ಲಿ ಹಲವು ಮಂದಿ ಗಾಯಗೊಂಡಿದ್ದು, ಪತ್ರಕರ್ತರ ಮೇಲೂ ದಾಳಿ ನಡೆದಿರುವ ಆರೋಪ ಕೇಳಿಬಂದಿದೆ. ಅಖಿಲ ಭಾರತ ವಿದ್ಯಾರ್ಥಿ ಸಂಘದ ಕಾರ್ಯಕರ್ತರು ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣಕ್ಕೆ ನ್ಯಾಯಯುತ ತನಿಖೆಯ ತಪ್ಪಿಸರ ವಿರುದ್ಧ ಕಠಿಣ ಕ್ರಮ ಹಾಗೂ ಪರೀಕ್ಷಾ ವ್ಯವಸ್ಥೆಯಲ್ಲಿ ಪಾರದರ್ಶಕತೆ ಜಾರಿಗೊಳಿಸುವಂತೆ ಆಗ್ರಹಿಸಿ ಲೋಕಭವನದತ್ತ ಪ್ರತಿಭಟನಾ ಮೆರವಣಿಗೆ ನಡೆಸ್ತಾ ಇದ್ರು. ಪ್ರತಿಭಟನಾಕಾರರನ್ನ ತಡೆಯಲು ಪೊಲೀಸರು ಬ್ಯಾರಿಕೇಡ್ಗಳನ್ನ ಹಾಕಿದ್ರಿಂದ ಎರಡೂ ಕಡೆಯ ನಡುವೆ ವಾಗ್ವಾದ ಆರಂಭವಾಗಿ ಬಳಿಕ ಪರಿಸ್ಥಿತಿ ಉದ್ವಿಗ್ನಗೊಂಡು ಪರಿಸ್ಥಿತಿಯನ್ನ ನಿಯಂತ್ರಿಸಲು ಪೊಲೀಸರು ಜಲಫಿರಂಗಿ ಮತ್ತು ಲಾಠಿ ಚಾರ್ಜ್ ನಡೆಸಿದ್ದಾರೆ ಅಂತ ಪ್ರತಿಭಟನಾಕಾರರು ಆರೋಪ ಮಾಡಿದ್ದಾರೆ. ಇನ್ನೊಂದೆಡೆ ಪ್ರತಿಭಟನಾಕಾರರು ಬ್ಯಾರಿಕೇಡ್ಗಳನ್ನ ಮುರಿದು ಮುಂದೆ ಸಾಗಲು ಯತ್ನಿಸಿದ್ದರಿಂದ ಜನಸಮೂಹವನ್ನ ನಿಯಂತ್ರಿಸೋಕೆ ಬಲ ಪ್ರಯೋಗ ಅನಿವಾರ್ಯ ಆಯಿತು ಅಂತ ಪೊಲೀಸರು ಹೇಳಿದ್ದಾರೆ. ಘರ್ಷಣೆ ವೇಳೆ ಸ್ಥಳದಲ್ಲಿದ್ದ ಮಾಧ್ಯಮ ಸಿಬ್ಬಂದಿಯ ಮೇಲೂ ದಾಳಿ ನಡೆದಿದ್ದು, ಕೆಲವು ಪತ್ರಕರ್ತರು ಗಾಯಗೊಂಡಿದ್ದಾರೆ. ಹಲವರ ಬಟ್ಟೆಗಳು ಹರಿದಿದ್ದು, ಕ್ಯಾಮೆರಾಗಳನ್ನ ಕಸಿದುಕೊಳ್ಳಲು ಯತ್ನಿಸಲಾಗಿದೆ ಎಂಬ ಆರೋಪವೂ ಕೇಳಿಬಂದಿದೆ. ಈ ಪ್ರತಿಭಟನೆ ದೆಹಲಿಯ ಜಂತರ್ ಮಂತರ್ನಲ್ಲಿ ವಿದ್ಯಾರ್ಥಿಗಳ ಮೇಲೆ ನಡೆದ ಲಾಠಿ ಚಾರ್ಜ್ ಅನ್ನ ಖಂಡಿಸಿ ಆಯೋಜಿಸಲಾಗಿತ್ತು. ಸರ್ಕಾರ ವಿದ್ಯಾರ್ಥಿಗಳ ಧ್ವನಿಯನ್ನ ಹತ್ತಿಕ್ಕುವ ಬದಲು ಪ್ರಶ್ನೆ ಪತ್ರಿಕೆ ಸೋರಿಕೆಯಂತ ಗಂಭೀರ ಸಮಸ್ಯೆಗೆ ಶಾಶ್ವತ ಪರಿಹಾರ ಕಂಡುಕೊಳ್ಳಬೇಕು ಅಂತ ಪ್ರತಿಭಟನಾಕಾರರು ಆಗ್ರಹ ಮಾಡಿದ್ದಾರೆ. ಬಿಜೆಪಿ JDU ಸರ್ಕಾರ ಇದೆ, ABVP ಅಂತ ಹೇಳ್ತಾವ್ರೆ. ಬಟ್ ಏನೇ ಆಗ್ಲಿ ಇದೆ, ಎಲ್ಲ ಕಡೆ ಮೀಡಿಯಾದವ್ರ ಮೇಲೆ ಅಟ್ಯಾಕ್ ಆಗ್ತಿದೆ. ಕೆಲವೊಂದ್ ಕಡೆ ಇದೇನು ಗೋಧಿ ಮೀಡಿಯಾ ಅಂತ ಕಾಂಗ್ರೆಸ್ ಪರವಾದವರು BJP ಪರವಾಗಿರೋ ಸಂಸ್ಥೆಗಳು ಅಂತ ಗುರುತು ಹಾಕೊಂಡು ಹೊಡಿತಾವ್ರೆ. ಅಲ್ಲಿ ಇವ್ರಿಗೆ ಹೊಡಿಯೋದು, ಇಲ್ಲ ಅವ್ರಿಗೆ ಹೊಡಿಯೋದು. ಇನ್ಯಾರು ಹಂಗೆ ಮೀಡಿಯಾದಲ್ಲೂ ಡಿವೈಡ್ ಮಾಡಿ ಇಟ್ಕೋಬೇಡಿ, ಆ ಪಾರ್ಟಿ ಇದು ಈ ಪಾರ್ಟಿ ಅನ್ಕೊಂಡು ಹೋಗ್ಬಿಟ್ಟು ದುರಂತಗಳಿವೆಲ್ಲ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಜಾರಿಗೆ ತಂದ ಪಂಚ ಗ್ಯಾರಂಟಿ ಯೋಜನೆಗಳು 2023ರ ವಿಧಾನಸಭೆ ಚುನಾವಣೆಯಲ್ಲಿ ಪಕ್ಷಕ್ಕೆ ಬಹುಮತ ತಂದುಕೊಟ್ಟ ಪ್ರಮುಖ ಅಂಶಗಳಾಗಿದ್ವು. ಕಾಂಗ್ರೆಸ್ ಸರ್ಕಾರ ಈ ಯೋಜನೆಗಳನ್ನ ಯಶಸ್ವಿಯಾಗಿ ಜಾರಿಗೊಳಿಸಿದರೆ ಇದೀಗ ಮುಖ್ಯಮಂತ್ರಿ DK ಶಿವಕುಮಾರ್ ಅರ್ಹ ಫಲಾನುಭವಿಗಳಿಗೆ ಮಾತ್ರ ಸೌಲಭ್ಯ ತಲುಪುವಂತೆ KYC ಸೇರಿದಂತೆ ಹಲವು ಪರಿಷ್ಕರಣೆಗಳನ್ನ ಜಾರಿಗೆ ತಂದಿದ್ದಾರೆ. ಗೃಹಲಕ್ಷ್ಮಿ, ಗೃಹ ಜ್ಯೋತಿ, ಶಕ್ತಿ ಯೋಜನೆ ಸೇರಿದಂತೆ ಗ್ಯಾರಂಟಿ ಯೋಜನೆಗಳನ್ನ BJP ಆರಂಭದಿಂದಲೇ ಟೀಕಿಸುತ್ತಾ ಬಂದಿದ್ದು, ಇವು ದೇಶದ ಆರ್ಥಿಕತೆಗೆ ಹೊರೆಯಾಗ್ತಿವೆ ಅಂತ ಪ್ರಧಾನಿ ಮೋದಿ, BJP ನಾಯಕರು ಹಲವು ಬಾರಿ ಟೀಕೆ ಮಾಡಿದ್ರು. ಆದ್ರೆ ಈ ಯೋಜನೆಗಳು ಜನಪ್ರಿಯವಾಗಿದ್ದು, ನಂತರ BJP ಆಡಳಿತದ ಕೆಲವು ರಾಜ್ಯಗಳಲ್ಲೂ ಇದೇ ಮಾದರಿಯ ಯೋಜನೆಗಳು ಜಾರಿಯಾಗಿವೆ. ಮಹಾರಾಷ್ಟ್ರದಲ್ಲಿ ಮಾಜಿ ಲಡ್ಕಿ ಬೆಹನ್ ಯೋಜನೆಯಡಿ ಮಹಿಳೆಯರಿಗೆ 1500 ನೀಡಲಾಗ್ತಿದ್ದು, ದೆಹಲಿಯಲ್ಲೂ ಮಹಿಳೆಯರಿಗಾಗಿ ಇದೇ ಯೋಜನೆ ಘೋಷಿಸಲಾಗಿ ಜಾರಿ ಮಾಡಲಾಗಿದೆ. ಈಗ ಉತ್ತರ ಪ್ರದೇಶದಲ್ಲೂ ವಿಧಾನಸಭೆ ಚುನಾವಣೆಗೆ ಮುನ್ನ ಯೋಗಿ ಆದಿತ್ಯನಾಥ್ ಸರ್ಕಾರ ಮಹಿಳೆಯರಿಗೆ ರಾಣಿ ಲಕ್ಷ್ಮೀಬಾಯಿ ಸ್ಕೂಟಿ ಯೋಜನೆ ಘೋಷಿಸಿದೆ. ವಾರ್ಷಿಕ 12 ಲಕ್ಷಕ್ಕಿಂತ ಕಡಿಮೆ ಆದಾಯ ಹೊಂದಿರತಕ್ಕಂಥ ಅರ್ಹ ಪದವೀಧರ ವಿದ್ಯಾರ್ಥಿನಿಯರಿಗೆ ಉಚಿತ ಸ್ಕೂಟಿ, ವಾಹನ ನೋಂದಣಿ, ವಿಮೆ, ಹೆಲ್ಮೆಟ್ ಹಾಗೂ 5 ಲೀಟರ್ ಪೆಟ್ರೋಲ್ ನೀಡಲು ಸಚಿವ ಸಂಪುಟ ಅನುಮೋದನೆ ಕೊಟ್ಟಿದೆ. ಕಾಂಗ್ರೆಸ್ನ ಗ್ಯಾರಂಟಿ ಮಾದರಿಯ ಕಲ್ಯಾಣ ಯೋಜನೆಗಳು ಇದೀಗ BJP ಆಡಳಿತದ ರಾಜ್ಯಗಳಲ್ಲೂ ಅನುಷ್ಠಾನಗೊಳ್ಳುತ್ತಿರುವುದು ರಾಜಕೀಯ ವಲಯದಲ್ಲಿ ಚರ್ಚೆಗೆ ಕಾರಣವಾಗಿದೆ. ಅಷ್ಟೇ, ಅವ್ರು ಮಾಡಿದ್ರೆ ತಪ್ಪು, ಇವ್ರು ಮಾಡಿದ್ರೆ ಸರಿ ಅಷ್ಟೇ.
ಏನೋ ಮಾಡಿ ಜನಕ್ಕೆ ಅನುಕೂಲ ಆಗ್ಲಿ ಬಿಡಿ. ಆರ್ಥಿಕ ಸಂಕಷ್ಟದಲ್ಲಿರ್ತಕ್ಕಂಥ ಪಾಕಿಸ್ತಾನ ಸಾಲ ಕೊಡುವಂತೆ ಮತ್ತೆ ಅಮೆರಿಕ ಮುಂದೆ ಕೈ ಚಾಚಿದೆ. $10 ಬಿಲಿಯನ್ ಸಾಲ ಕೋರಿ ಅಮೆರಿಕ ಬಾಗಿಲು ತಟ್ಟಿದೆ. ಅಮೆರಿಕದ ಖಜಾನೆ ಕಾರ್ಯದರ್ಶಿ ಸ್ಕಾಟ್ ಬೆಸೆಂಟ್ಗೆ ಸಲ್ಲಿಸಿದ ಮನವಿಯಲ್ಲಿ 5 ವರ್ಷಗಳ ಅವಧಿಗೆ $10 ಬಿಲಿಯನ್ ದ್ವಿಪಕ್ಷೀಯ ವಿನಿಮಯ ಸ್ಥಿರೀಕರಣ ಬೆಂಬಲ ಸೌಲಭ್ಯವನ್ನು ಪಾಕಿಸ್ತಾನ ಕೇಳಿದೆ ಅಂತ ವರದಿಯಾಗಿದೆ. ಅಂತಾರಾಷ್ಟ್ರೀಯ ಹಣಕಾಸು ನಿಧಿಯ ಬೇಲ್ಔಟ್ ಕಾರ್ಯಕ್ರಮದ ಹೊರತಾಗಿಯೂ ಪಾಕಿಸ್ತಾನವು ದಶಕಗಳಲ್ಲಿ ಅತ್ಯಂತ ಕೆಟ್ಟ ಆರ್ಥಿಕ ಬಿಕ್ಕಟ್ಟಿಗೆ ತುತ್ತಾಗಿದೆ. ಹೀಗಾಗಿ ಸಾಲಕ್ಕಾಗಿ ಅಮೆರಿಕ ಬಳಿ ಕೈ ಚಾಚಿದೆ. ಅಮೆರಿಕ ಇರಾನ್ ಯುದ್ಧ ಶಾಂತಿ ಒಪ್ಪಂದ ಸಂದರ್ಭದಲ್ಲಿ ಪಾಕಿಸ್ತಾನ ಮಧ್ಯಸ್ಥಿಕೆ ವಹಿಸಿತ್ತು. ಇದು ತನ್ನ ರಾಜತಾಂತ್ರಿಕ ಪ್ರೊಫೈಲ್ ಅನ್ನು ಹೆಚ್ಚಿಸಿದೆ. ವಾಷಿಂಗ್ಟನ್ ಮತ್ತು ಇತರ ಪಾಲುದಾರರಿಂದ ಆರ್ಥಿಕ ಲಾಭಗಳನ್ನು ಪಡೆಯಬಹುದು ಎಂಬ ಭರವಸೆಯನ್ನ ಪಾಕಿಸ್ತಾನ ಹೊಂದಿದೆ. ಸಾಲಕ್ಕೆ ಅನುಮೋದನೆ ದೊರೆತರೆ ಈ ಸಾಲ ಸೌಲಭ್ಯವು ನಗದು ಕೊರತೆಯಿಂದ ಬಳಲುತ್ತಿರುವ ದಕ್ಷಿಣ ಏಷ್ಯಾದ ಆರ್ಥಿಕತೆಗೆ ಜೀವಸೆಲೆಯಾಗಬಹುದು. ಪಾಕಿಸ್ತಾನವು ತನ್ನ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಕಾರ್ಯಕ್ರಮಕ್ಕೆ ಅನುಗುಣವಾಗಿ ಬಿಗಿಯಾದ ಹಣಕಾಸು ಮತ್ತು ವಿತ್ತೀಯ ನೀತಿಗಳನ್ನು ಕೈಗೊಂಡರೂ ಇದು ಪಾಕಿಸ್ತಾನದ ಮೀಸಲುಗಳನ್ನು ಬಲಿಪಡಿಸುತ್ತೆ. ರೂಪಾಯಿ ಮೇಲಿನ ಒತ್ತಡವನ್ನು ಕಡಿಮೆ ಮಾಡುತ್ತೆ. ಬಹುಪಕ್ಷೀಯ ಹಣಕಾಸಿನ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡುತ್ತೆ. ಅವರು ಕೊಟ್ಟರೆ ಇವೆಲ್ಲ ಆಗ್ತವೆ, ಕೊಡ್ಬೇಕಲ್ಲ. ಅಮೆರಿಕ ಯಾಕೆ ಕೊಡುತ್ತೆ? ಈಗ ಅವ್ರದೇ ಈ ಯುದ್ಧಕ್ಕೆ ಅಲ್ಲಿ ಇಲ್ಲಿ ಬಾಂಬ್ ಹಾಕೊಂಡು ನಿಂತ್ಕೊಂಡೆಲ್ಲ ಕಾಸು ಖಾಲಿ ಆಗೈತೆ, ಇವರೆಲ್ಲ ಕೊಡ್ತಾರ ಅಂತ.